ಈ ಎರಡೂ ಚಿತ್ರಗಳನ್ನು ತಾವು ಗಮನಿಸಿದಾಗ ಯಾವ ಒಂದು ವಿಷಯದ ಬಗ್ಗೆ ಈ ವಿಡಿಯೋ ಇದೆ ಎಂಬುದು ತಮಗೆ ಗಮನಕ್ಕೆ ಬರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಈಗಾಗಲೇ ನಾವು ವಿಜ್ಞಾನದ ಪರಿಕಲ್ಪನೆಗಳನ್ನು ಅಪ್ಲಿಕೇಶನ್ ಲೆವೆಲ್ಗೆ ತೆಗೆದುಕೊಂಡು ಹೋಗುವುದು ಹೇಗೆ ಎಂಬುದನ್ನು ಸರಣಿ ವಿಡಿಯೋದಲ್ಲಿ ಚರ್ಚಿಸ್ತಾ ಇದ್ದೇನೆ. ಅದರ ಮುಂದುವರೆದ ಭಾಗವಾಗಿ ಈ ಒಂದು ವಿಡಿಯೋದಲ್ಲಿ ಜೀವಕೋಶಗಳ ಬಗ್ಗೆ ವಿಸ್ತೃತವಾಗಿ ಅಧ್ಯಯನ ಮಾಡೋಣ. ಹಾಗಾದರೆ ನಮಗೆಲ್ಲರಿಗೂ ಒಂದು ಸಾಮಾನ್ಯ ಸಂಗತಿ ತಿಳಿದಿದೆ. ಜೀವಕೋಶಗಳೆಂದರೇನು ಎಂಬುದು ಗೊತ್ತು, ಜೀವಕೋಶದ ರಚನೆಗಳು ಗೊತ್ತು, ಪ್ರಾಣಿ ಜೀವಕೋಶ ಸಸ್ಯ ಜೀವಕೋಶಗಳಿಗಿರುವ ವ್ಯತ್ಯಾಸ ಈ ಎಲ್ಲವನ್ನು ಕೂಡ ನಾವು ಅಧ್ಯಯನ ಮಾಡಿರೋದ್ರಿಂದ ಇದೇನಪ್ಪ ಅಪ್ಲಿಕೇಶನ್ ಲೆವೆಲ್ಗೆ ಇದನ್ನ ಹೇಗೆ ವಿಚಾರ ಮಾಡೋದು ಎಂಬುದನ್ನು ನಾವು ನೋಡೋದಾದರೆ, ಇಷ್ಟೆಲ್ಲ ಸಂಗತಿಗಳು ಜೀವಕೋಶಗಳ ಬಗ್ಗೆ ನಮಗೆ ತಿಳಿದಿದ್ದರೂ ಕೂಡ ಈ ಜೀವಕೋಶಗಳನ್ನು ಏಕೆ ಅಧ್ಯಯನ ಮಾಡಬೇಕು ಎಂಬುದು ಈ ಒಂದು ವಿಷಯ. ನಮಗೆಲ್ಲರಿಗೂ ತಿಳಿದಿರುವಂತೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕವನ್ನು ಜೀವಕೋಶ ಎಂದು ಕರೆಯುತ್ತೇವೆ. ಅಂದರೆ ಜೀವಕೋಶ ಎಂಬುದು ಜೀವಿಯ ಅತಿ ಸಣ್ಣ ಜೀವಂತ ಘಟಕ ಎಂದು ನಾವು ಹೇಳುತ್ತೇವೆ. ಈ ಜೀವಕೋಶವನ್ನು ಮೊಟ್ಟ ಮೊದಲಿಗೆ ಗುರುತಿಸಿದಂಥ ವಿಜ್ಞಾನಿ ಯಾರು ಎಂದಾಗ ತಮಗೆ ಗಮನಕ್ಕೆ ಬರುತ್ತೆ, ಅವರೇ ರಾಬರ್ಟ್ ಹುಕ್ ಎಂಬ ವಿಜ್ಞಾನಿ. ಪ್ರತಿಯೊಂದು ಸಸ್ಯ, ಪ್ರಾಣಿ, ಮನುಷ್ಯ ಎಲ್ಲವೂ ಕೂಡ ಜೀವಕೋಶಗಳಿಂದ ನಿರ್ಮಿತವಾಗಿವೆ. ಜೀವವು ಹೇಗೆ ಕೆಲಸ ಮಾಡುತ್ತದೆ, ಹೇಗೆ ಬೆಳೆಯುತ್ತದೆ, ಹೇಗೆ ನವೀಕರಣಗೊಳ್ಳುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಮೊದಲು ನಾವು ಜೀವಕೋಶಗಳನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಮನುಷ್ಯ ದೇಹದ ಕಾರ್ಯವಿಧಾನ ತಿಳಿಯಲು, ಅಂದರೆ ದೇಹದಲ್ಲಿ ನಡೆಯುವ ಎಲ್ಲ ಕ್ರಿಯೆಗಳು, ಉಸಿರಾಟ, ಪಚನ, ರಕ್ತ ಸಂಚಾರ ಇತ್ಯಾದಿ ಎಲ್ಲವೂ ಕೂಡ ಕೋಶೀಯ ಮಟ್ಟದಲ್ಲಿಯೇ ಪ್ರಾರಂಭವಾಗುತ್ತದೆ. ಕೋಶಗಳ ಅಧ್ಯಯನದಿಂದ ಆರೋಗ್ಯ ಮತ್ತು ಕಾಯಿಲೆಗಳ ಕುರಿತು ಸಮಗ್ರ ಜ್ಞಾನ ನಮಗೆ ಸಿಗುತ್ತದೆ. ಈ ಜೀವಕೋಶಗಳ ಅಧ್ಯಯನವು ವ್ಯಾಪಕ ಶ್ರೇಣಿಯ ವೈಜ್ಞಾನಿಕ ಕ್ಷೇತ್ರಗಳಿಗೆ ಮೂಲಭೂತ ಜ್ಞಾನವನ್ನು ಒದಗಿಸುತ್ತದೆ. ನಮ್ಮ ಜೀವನಕ್ಕೆ ಹಲವು ವಿಧಗಳಲ್ಲಿ ಗಮನಾರ್ಹ ಪರಿಣಾಮಗಳನ್ನು ಹೊಂದಿದೆ. ಜೀವಿಯನ್ನು ಅರ್ಥ ಮಾಡಿಕೊಳ್ಳುವುದು. ಜೀವಕೋಶಗಳು ಜೀವಿಯ ಮೂಲ ಘಟಕವಾಗಿರುವುದರಿಂದ ಜೀವಿಯ ಉಳಿವಿಗೆ ಅನಿವಾರ್ಯವಾಗಿರುವ ಕೆಲವು ಮೂಲಭೂತ ಕ್ರಿಯೆಗಳಾದ ಚಯಾಪಚಯ ಕ್ರಿಯೆಗಳಿರ್ಬೋದು, ಬೆಳವಣಿಗೆ ಮತ್ತು ಸಂತಾನೋತ್ಪತ್ತಿ ಪ್ರಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ಅಧ್ಯಯನ ಮಾಡಲು ನಮಗೆ ಜೀವಕೋಶಗಳು ಸಹಾಯ ಮಾಡುತ್ತವೆ ಎಂದು ನಾವು ಹೇಳುತ್ತೇವೆ. ಇನ್ನು ವೈದ್ಯಕೀಯ ಪ್ರಗತಿಗಳು, ಮುಖ್ಯವಾಗಿ ವೈದ್ಯಕೀಯ ವಿಜ್ಞಾನಕ್ಕೆ ಜೀವಕೋಶಗಳ ಕುರಿತ ಸಂಶೋಧನೆ ತುಂಬ ನಿರ್ಣಾಯಕ ಎಂದು ಪರಿಗಣಿಸಲ್ಪಟ್ಟಿದೆ. ಇದು ರೋಗಗಳ ಚಿಕಿತ್ಸೆಗಳ ಬೆಳವಣಿಗೆಗೆ ಕಾರಣವಾಗುತ್ತದೆ. ಕಾಯಿಲೆಗಳ ಕಾರ್ಯವಿಧಾನಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅತ್ಯಾಧುನಿಕ ಔಷಧಿಗಳನ್ನು ತಯಾರಿಸಲು ಕೂಡ ಜೀವಕೋಶಗಳ ಅಧ್ಯಯನ ಬೇಕೇ ಬೇಕು. ಉದಾಹರಣೆಗೆ ಸ್ಟೆಮ್ ಸೆಲ್ ಥೆರಪಿ ಎಂದು ನಾವು ಹೇಳ್ಬೋದು. ಇನ್ನು ತಳಿಶಾಸ್ತ್ರ ಮತ್ತು ವಿಕಸನಕ್ಕೆ ಜೀವಕೋಶ ಅಧ್ಯಯನಗಳು ಮುಖ್ಯವಾಗಿ ತಳಿಶಾಸ್ತ್ರ, ಆನುವಂಶಿಕತೆ ಮತ್ತು ವಿಕಾಸಕ್ಕೆ ಒಳನೋಟವನ್ನು ಒದಗಿಸುತ್ತವೆ. ಈ ತಿಳುವಳಿಕೆ ಆನುವಂಶಿಕ ಎಂಜಿನಿಯರಿಂಗ್, ಜೈವಿಕ ತಂತ್ರಜ್ಞಾನ ಮತ್ತು ಪ್ರಭೇದಗಳ ಸಂರಕ್ಷಣೆಯಂತಹ ಕ್ಷೇತ್ರಗಳಲ್ಲಿ ಸಹಾಯ ಮಾಡುತ್ತದೆ ಎಂದು ನಾವು ಹೇಳುತ್ತೇವೆ. ಕ್ಯಾನ್ಸರ್ ಸಂಶೋಧನೆಗೆ ಕ್ಯಾನ್ಸರನ್ನು ಅರ್ಥ ಮಾಡಿಕೊಳ್ಳಲು ಕೋಶೀಯ ನಡವಳಿಕೆಯನ್ನು ಅಧ್ಯಯನ ಮಾಡುವುದು ಅತ್ಯಗತ್ಯವಾಗಿದೆ. ಕ್ಯಾನ್ಸರ್ ಕೋಶಗಳು ಸಾಮಾನ್ಯ ಕೋಶಗಳಿಗಿಂತ ಹೇಗೆ ಭಿನ್ನವಾಗಿವೆ ಎಂಬುದನ್ನು ಗುರುತಿಸಲು ಇದು ಸಹಾಯ ಮಾಡುತ್ತದೆ. ಇದರಿಂದಾಗಿ ಕೇವಲ ಕ್ಯಾನ್ಸರ್ ಕೋಶಗಳನ್ನು ಮಾತ್ರ ಗುರಿಯಾಗಿಟ್ಟುಕೊಂಡು ಚಿಕಿತ್ಸೆ ನೀಡಲು ಸಾಧ್ಯವಾಗುತ್ತದೆ. ಈ ರೀತಿಯ ಹೆಚ್ಚಿನ ಅಧ್ಯಯನಗಳು ಭವಿಷ್ಯದಲ್ಲಿ ಸುಧಾರಿತ ಚಿಕಿತ್ಸಾ ತಂತ್ರಗಳ ಬೆಳವಣಿಗೆಗೆ ಕಾರಣವಾಗುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಔಷಧಿಗಳ ಅಭಿವೃದ್ಧಿಗೂ ಕೂಡ ಜೀವಕೋಶಗಳ ಅಧ್ಯಯನ ಬೇಕೇ ಬೇಕು. ಹೊಸ ಔಷಧಿಗಳ ಪರಿಣಾಮಕಾರಿತ್ವ
ಮತ್ತು ಸುರಕ್ಷತೆಯನ್ನು ಪರೀಕ್ಷಿಸಲು ಹಾಗೂ ಕ್ಲಿನಿಕಲ್ ಪ್ರಯೋಗಗಳ ಮೊದಲು ಸಂಭಾವ್ಯ ಅಡ್ಡ ಪರಿಣಾಮಗಳನ್ನು ಗುರುತಿಸಲು ಕೋಶಗಳ ಅಧ್ಯಯನ ಅನುವು ಮಾಡಿಕೊಡುತ್ತದೆ. ಇನ್ನು ಕೃಷಿ ಕ್ಷೇತ್ರಕ್ಕೆ ಬಂದರೆ ಸಸ್ಯ ಕೋಶಗಳನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಬೆಳೆ ಇಳುವರಿ, ಕೀಟಗಳಿಗೆ ಪ್ರತಿರೋಧ ಮತ್ತು ಪೌಷ್ಟಿಕಾಂಶದ ಮೌಲ್ಯವನ್ನು ಸುಧಾರಿಸಬಹುದಾಗಿದೆ. ಇದರ ಮೂಲಕ ಆಹಾರ ಸುರಕ್ಷತೆಗೂ ಕೂಡ ಕಾರಣವಾಗುತ್ತದೆ ಎಂದು ನಾವು ಹೇಳುತ್ತೇವೆ. ಪರಿಸರ ವಿಜ್ಞಾನದಲ್ಲಿ ಸೂಕ್ಷ್ಮ ಜೀವಿಗಳಲ್ಲಿನ ಕೋಶೀಯ ಅಧ್ಯಯನಗಳು ಪರಿಸರ ವ್ಯವಸ್ಥೆಗಳು, ಜೈವಿಕ ರಾಸಾಯನಿಕ ಚಕ್ರಗಳು ಮತ್ತು ಮಾಲಿನ್ಯಕಾರಕಗಳ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. ಇದು ಪರಿಸರ ಸಂರಕ್ಷಣಾ ಪ್ರಯತ್ನಗಳಿಗೆ ಅತ್ಯಗತ್ಯ ಎಂದು ಪರಿಗಣಿಸಲ್ಪಟ್ಟಿದೆ. ಅಷ್ಟೇ ಅಲ್ಲ, ಜೈವಿಕ ತಂತ್ರಜ್ಞಾನ ಕ್ಷೇತ್ರ ಅಂದರೆ ಜೈವಿಕ ತಂತ್ರಜ್ಞಾನದಲ್ಲಿನ ಕೋಶಶಾಸ್ತ್ರ ಆವಿಷ್ಕಾರಗಳಲ್ಲಿನ ಪ್ರಗತಿಗಳು ಹೊಸ ವಸ್ತುಗಳು, ಜೈವಿಕ ಇಂಧನಗಳ ಅಭಿವೃದ್ಧಿಗೆ ಕಾರಣವಾಗುತ್ತದೆ. ಎಲ್ಲ ಪ್ರಕಾರದ ಬೆಳವಣಿಗೆ ಮತ್ತು ಸಂತಾನೋತ್ಪತ್ತಿ ಕೋಶೀಯ ಮಟ್ಟದಲ್ಲಿ ಜರುಗುವುದರಿಂದ ಉದಾಹರಣೆಗೆ ಕೋಶ ವಿಭಜನೆ, DNA ಸ್ವಪ್ರತೀಕರಣ, ಗುಣಲಕ್ಷಣಗಳ ವರ್ಗಾವಣೆ, ಜೀವಿಯ ಬೆಳವಣಿಗೆ ಮತ್ತು ಜೀವ ವಿಕಾಸ ತಿಳಿದುಕೊಳ್ಳಲು ಜೀವಕೋಶಗಳ ಅಧ್ಯಯನ ಬೇಕೇ ಬೇಕು. ಅತಿ ಅಗತ್ಯವೂ ಹೌದು, ಅನಿವಾರ್ಯವೂ ಕೂಡ ಹೌದು. ಒಟ್ಟಾರೆಯಾಗಿ ಜೀವಕೋಶಗಳ ಅಧ್ಯಯನವು ಆರೋಗ್ಯ, ತಂತ್ರಜ್ಞಾನ ಮತ್ತು ಜೀವನದ ಬಗ್ಗೆ ನಮ್ಮ ತಿಳುವಳಿಕೆಯ ಪ್ರಗತಿಗೆ ಅವಿಭಾಜ್ಯವಾಗಿದೆ ಹಾಗೂ ಜೀವನದ ಗುಣಮಟ್ಟವನ್ನು ಸುಧಾರಿಸುವಲ್ಲಿಯೂ ಕೂಡ ನಿರ್ಣಾಯಕವಾಗಿದೆ ಎಂದು ನಾವು ಪರಿಗಣಿಸಲ್ಪಡುತ್ತೇವೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಅಂಶಗಳನ್ನು ಅಧ್ಯಯನ ಮಾಡೋಣ. ಧನ್ಯವಾದಗಳು.